ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ ಸ್ವಾಮಿ. ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದುವಂತೆಯೂ ಹಾಗೂ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ಭಾಗ 7. 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ಭಾಗ 7. ವಿಗ್ರಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ವಿಗ್ರಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮೋಪದೇಶಕಾಂಡ ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶಕಾಂಡ 7ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯಗಳನ್ನು ನಾವು ಅಲ್ಲಿ ನೋಡುವಾಗ, ಧರ್ಮೋಪದೇಶಕಾಂಡ 7, 25, 26 ನೋಡುವಾಗ, ವಿಗ್ರಹಗಳಿಗೆ ಅರ್ಪಿಸಿದ ಯಾವುದೇ ವಸ್ತುಗಳನ್ನು ಮುಟ್ಟಬಾರದು. ವಿಗ್ರಹಗಳಿಗೆ ಅರ್ಪಿಸಿದ ಯಾವುದೇ ವಸ್ತುಗಳನ್ನು ಕೂಡ ದೇವರಿಂದ ಆಯ್ಕೆಯಾದ ನಾವು, ನಮ್ಮನ್ನು ದೇವರು ನಡೆಸ್ತಾ ಇರುವಾಗ ನಾವು ಅದರ ಯಾವುದೇ ವಸ್ತು ಅಂದರೆ, ಉದಾಹರಣೆಗೆ ಇವತ್ತೆಷ್ಟೋ ಜನ ವಿಗ್ರಹಗಳಿಗೆ ಬೆಳ್ಳಿ, ಬಂಗಾರ, ನಾನಾ ಥರದ ಹರಕೆಗಳನ್ನು ಒಪ್ಪಿಸ್ತಾರೆ. ಅದನ್ನು ಇವತ್ತು ಒಬ್ಬೊಬ್ಬರು ಹರಾಜು ಕೂಡ ಹಾಕ್ತಾರೆ. ಕಡಿಮೆ ಬೆಲೆಗೆ ಸಿಗ್ತದೆ ಅಂತೇಳಿ ಬಹಳ ಜನ ತಗೊಳ್ಳೋಕ್ಕೆ ಹೋಗ್ತಾರೆ. ಆದರೆ ದೇವರಿಂದ ಆಯ್ಕೆಯಾದಂಥ ದೇವರು ಪ್ರೀತಿಯಂಥ ನಾವು ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಉದಾಹರಣೆಗೆ ಬೇರೆ ಬಟ್ಟೆ, ಯಾವುದೇ ವಸ್ತು ಆಗಲಿ ವಿಗ್ರಹ ಆರಾಧನೆ ಮಾಡಬಾರದು ಅಂತ ಹೇಳಿದ ಮೇಲೆ ಅದರ ವಸ್ತುಗಳನ್ನು ಕೂಡ ಮುಟ್ಟಿದರೆ ಬಹಳ ದೊಡ್ಡ ಶಾಪ. ಮನೆಯೊಳಗೆ ಕೂಡ ಅದನ್ನು ತರಬಾರದು ಎಂಬುದಾಗಿ ನಮಗೆ ಇಲ್ಲಿ ದೇವರ ವಾಕ್ಯವು ನಮಗೆ ತಿಳಿಸಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ನಾವು ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ 5ನೇ ವಚನ ನೋಡುವಾಗ, ಸ್ತ್ರೀಯರ ಬಟ್ಟೆಗಳ ವಿಷಯ. ಸ್ತ್ರೀಯರು ಪುರುಷರ ವೇಷ, ಪುರುಷರು ಸ್ತ್ರೀಯರ ವೇಷವನ್ನು ಹಾಕಿಕೊಳ್ಳುವುದು ದೇವರಿಗೆ ಅಸಹ್ಯ ಅಂತೇಳಿ ಬರೆಯಲ್ಪಟ್ಟಿದೆ. ಸ್ತ್ರೀಯರು ಪುರುಷ ವೇಷ, ಪುರುಷರು ಸ್ತ್ರೀಯ ವೇಷವನ್ನು ಹಾಕೊಳ್ಳೋದು ದೇವರಿಗೆ ಅಸಹ್ಯ, ಅಂದರೆ ದೇವರಿಗೆ ಬೇಸರ. ಆಗ ಸ್ತ್ರೀಯರು ಎಂಥ ಬಟ್ಟೆ ಹಾಕ್ಕೊಳ್ಬೇಕು ಅಂತೇಳಿ ನೋಡುವಾಗ, ಅಲ್ಲಿ ನಾವು 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ ನೋಡುವಾಗ, ಮರ್ಯಾದೆಗೆ ತಕ್ಕಾದ ಬಟ್ಟೆಗಳನ್ನು ತೊಟ್ಟುಕೊಳ್ಳಬೇಕು. ಯಾರು? ಸ್ತ್ರೀಯರು. ಮರ್ಯಾದೆಗೆ ತಕ್ಕಾದ ಬಟ್ಟೆ ಯಾವುದೆಂದರೆ ಮೈ ತುಂಬ ಹಾಕುವಂಥ ಬಟ್ಟೆ. ಈಗಿನ ಸ್ಪೇಷನ್ ಬಟ್ಟೆ ಅಂದರೆ ಪ್ಯಾಂಟು, ಶರ್ಟು, ಟೀ ಶರ್ಟು, ಬನೀನು, ಅರ್ಧ ಲಂಗಗಳು ಅಥವಾ ನಾನಾ ಥರದ ಅರ್ಧ ಶರೀರ ಕಾಣುವಂಥದ್ದು, ಇದೆಲ್ಲ ದೇವರಿಗೆ ಬಹಳ ಅಸಹ್ಯ. ಮರ್ಯಾದೆಗೆ ತಕ್ಕಾದ ಬಟ್ಟೆ. 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ. ಅಂದರೆ ಪಾದದಿಂದ ಅವರ ತಲೆಯವರೆಗೂ ಕೂಡ ಫುಲ್ ಮೈ ಸಂಪೂರ್ಣ ಮುಚ್ಚಿಕೊಳ್ಳಬೇಕು. ಉದಾಹರಣೆಗೆ ನಮ್ಮ ಮುಸ್ಲಿಂ ಸಹೋದರಿಯರನ್ನು ನೋಡುವ ಬುರ್ಕ, ಅದರಲ್ಲಿ ವಯಸ್ಸಾದವರು ಯಾರು, ಮಧ್ಯ ವಯಸ್ಸಾದವರು ಯಾರು, ಅಥವಾ ಹುಡುಗಿಯರು ಯಾರು, ಯೌವನಸ್ಥ ಹುಡುಗಿಯರು ಯಾರು ಎಂಬುದಾಗಿ ಗೊತ್ತಾಗೋದಿಲ್ಲ. ಬರೀ ಕಣ್ಣುಗಳು ಮಾತ್ರ ಕಾಣ್ತವೆ. ಹಾಗೆ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ಬುರ್ಕ ಇಲ್ಲ. ಆದರೂ ಕೂಡ ನಮ್ಮ ಹಿರಿಯರು ಮೈ ತುಂಬ ಬಟ್ಟೆ. ಸ್ತ್ರೀ ಅಂದರೆ ಯಾರು? ಮದುವೆಯಾದವಳು ಸ್ತ್ರೀ. ಮದುವೆಯಾಗದವರು ಎಷ್ಟೇ ವರ್ಷ ಆದರೂ ಅವರು ಕನ್ಯಾ ಸ್ತ್ರೀಯರಾಗಿರುತ್ತಾರೆ. ಸ್ತ್ರೀ ಅಂದರೆ ಮದುವೆಯಾದವಳು ಎಂಬುದಾಗಿ. ಹಾಗೆ ವಯಸ್ಸಿಗೆ ಬಂದವಳು. ಇವರು ಮರ್ಯಾದೆಗೆ ತಕ್ಕಾದ ಬಟ್ಟೆ ಅಂದರೆ ಖಂಡಿತವಾಗಿ ಪಾದದಿಂದ ಮೈ ತುಂಬ ಬಟ್ಟೆಯನ್ನು ಹಾಕಿಕೊಳ್ಳಬೇಕು. ಆದರೆ ಇವತ್ತಿನ ಸ್ಪೇಷನ್ ಬಟ್ಟೆಯಿಂದ ನೋಡಿ ಅಸಹ್ಯವಾಗ್ತಾ ಇದೆ. ಅದರಿಂದ ಅನೇಕ ಇವತ್ತು ಹುಡುಗಿಯರು, ಸ್ತ್ರೀಯರು ವಂಚನೆಗೆ ಬೀಳ್ತಾ ಇದ್ದಾರೆ. ಅದರಿಂದ ವ್ಯಭಿಚಾರ ಕಾರಣ
ಕಾರಣವಾಗ್ತದೆ. ಅದರಿಂದ ಎಷ್ಟೋ ಕೊಲೆಗಳಾಗ್ತವೆ. ಉದಾಹರಣೆಗೆ ಅಲ್ಲಿ ಪ್ರೀತಿ ಸ್ಟಾರ್ಟ್ ಆಗ್ತದೆ, ನಿನ್ನ ಬಟ್ಟೆ ಚೆನ್ನಾಗಿರೋದು ಹಾಯ್ ಗೀ ಅಂತ ತಿಳ್ಕೊಂಡು ಸೆಕೆಂಡ್ ಕೊಟ್ಟುಕೊಳ್ಳೋದು, ಅಲ್ಲಿ ಏನೇನು ಆಮೇಲೆ ಅವರ ಮನಸ್ಸುಗಳೇ ಬದಲಾಗಿ ಹೋಗ್ತವೆ. ಕಾರಣ ಈ ಬಟ್ಟೆಗಳ ಮುಖಾಂತರ ಈ ಸೈತಾನನು ಅನೇಕರನ್ನು ಇವತ್ತು ನರಕಕ್ಕೆ ಸಿಲುಕಿಸುತ್ತಿದ್ದಾನೆ. ಆದ್ದರಿಂದ ದೇವರನ್ನು ಅರಿತವರಾದ ನಾವು ಖಂಡಿತವಾಗಿ ಅರ್ಧಂಬರ್ಧ ಬಟ್ಟೆಗಳು, ಟೀ ಶರ್ಟ್ಗಳು, ಟೈಟ್ ಪ್ಯಾಂಟುಗಳು, ಬನೀನುಗಳು, 2-3 ಮಕ್ಕಳಾದರೂ ಕೂಡ ಜೀನ್ಸು ಪ್ಯಾಂಟುಗಳನ್ನು ಹಾಕೋದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಖಂಡಿತವಾಗಿ ದೇವರಿಗೆ ಅಸಹ್ಯ. ಅದು ಪುರುಷರ ಬಟ್ಟೆವಾಗಿದೆ. ಆದ್ದರಿಂದ ಹಿರಿಯರು ಏನು ಮಾಡ್ತಾಯಿದ್ರು, ಮೈ ತುಂಬ ಸೀರೆ ಮತ್ತು ಜಂಪರ್ ಹಾಕ್ಕೊಂಡು ಮೈ ತುಂಬ ಆಗ್ತಾಯಿದ್ರು, ಶರೀರದ ಅಂಗ ಹೊರಗೆ ಕಾಣ್ತಾ ಇತ್ತಿಲ್ಲ. ಇವತ್ತು ದಯವಿಟ್ಟು ಹೇಳ್ತೀನಿ ಅಂತೇಳಿ ಬೇಸರ ಮಾಡಬೇಡಿ ನನ್ನ ಸಹೋದರಿಯರೇ. ನಾನು ಕೂಡ ಹೆಣ್ಣುಮಕ್ಕಳು ಸಂಸಾರ ಇದ್ದವನೇ, ದೊಡ್ಡ ಸಂಸಾರಸ್ಥ ನಾನು. ಇವತ್ತಿನ ಒಂದೊಂದು ಸ್ಪೇಷನ್ ಬಟ್ಟೆಗಳನ್ನ ನೋಡುವಾಗ, ಹಿಂದೆ ತಿರುಗಿ ನೋಡುವಾಗ ಅರ್ಧ ಮೈಗಳು ಕಾಣ್ತವೆ. ಅಯ್ಯೋ, ಅದು ಬಾಕಿ ವಿಚಾರಗಳನ್ನು ನಾನು ಹೇಳುವುದಿಲ್ಲ. ಈಗಿನ ಸ್ಪೇಷನ್ ಬಟ್ಟೆಗಳು ನಿಮಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಿದೆ ವಿಷಯಗಳು. ದಯವಿಟ್ಟು ಇದು ಸೈತಾನ ಕಾರ್ಯ. ಬಟ್ಟೆಯಿಂದಲೇ ಮಾನ ಮರ್ಯಾದೆ ಇವತ್ತು ಹೋಗ್ತಾ ಇದೆ. ಇವತ್ತು ಟಿ ವಿಯಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ನೋಡಿ ಆ ಸ್ಪೇಷನ್ ಬಟ್ಟೆಗಳು, ಹೊರದೇಶದ ಬಟ್ಟೆಗಳನ್ನ ನೋಡಿ ಖಂಡಿತವಾಗಿ ಇದೆಲ್ಲ ಅಸಹ್ಯ, ದೇವರಿಗೆ ಬೇಸರ. ಅದಕ್ಕೆ ನೋಡಿ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಾಮ ಹವ್ವ ಬೆತ್ತಲಾದರೂ ಅವರಿಗೆ ನಾಚಿಕೆ ಆಗಲಿಲ್ಲ. ಆಮೇಲೆ ಸೈತಾನ ಮಾತು ಕೇಳಿದ ಮೇಲೆ ಅವರಿಗೆ ನಾಚಿಕೆ ಆಯಿತು. ದೇವರೇ ಪ್ರಾಣಿಯ ಚರ್ಮವನ್ನು ಅಂಗಿ ಹೊಲಿದು ಇಬ್ಬರಿಗೂ ಕೊಟ್ಟರು ಎಂಬುದಾಗಿ ನಾವು ಓದುತ್ತೇವೆ ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ. ಇದನ್ನು ನೋಡುವಾಗ ದೇವರೇ ಪ್ರಾಣಿಯ ಚರ್ಮದವನ್ನು ಏನು ಮಾಡಿದ್ರು, ಅಂಗಿ ಹೊಲಿದು ಇಬ್ಬರಿಗೂ ಮೈ ಮುಚ್ಚಿಕೊಳ್ಳಿರಿ, ನಿಮ್ಮ ಮಾನವನ್ನು ಮುಚ್ಚಿಕೊಳ್ಳಿರಿ ಎಂಬುದಾಗಿ ಕೊಟ್ಟರು. ನನ್ನ ಸಹೋದರ ಸಹೋದರಿಯರೇ, ಅದರ ವಿಶೇಷವಾಗಿ ಸಹೋದರಿಯರೇ, ಹೀಗಿರುವಾಗ ಖಂಡಿತವಾಗಿ ಸ್ತ್ರೀಯರು ಮಾನ ಮರ್ಯಾದೆಗೆ ತಕ್ಕಾದ ಬಟ್ಟೆ, ಅದು ಖಂಡಿತವಾಗಿ ದೇವರಿಗೆ ಅಸಹ್ಯ. ಅಂಥವರ ಮೇಲೆ ದೇವರಿಗೆ ಕೋಪ ಬರುತ್ತದೆ. ಸಣ್ಣ ಮಕ್ಕಳೇ ಒಂದು ಬೇರೆ, ಯೌವನಸ್ಥ ಮಕ್ಕಳೇ ಬೇರೆ. ಸ್ತ್ರೀಯರಲ್ಲಿ ಯೌವನಸ್ಥ ಮಕ್ಕಳು ಯಾವಾಗ ಯೌವನ ಪ್ರಾಯಕ್ಕೆ ಬಂದರೋ ಅಲ್ಲಿಂದ ಮೈ ತುಂಬ ಬಟ್ಟೆ ಧರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಇತರರ ಒಂದು ಮನಸ್ಸು ಹಾಳು ಮಾಡುವುದಕ್ಕೂ ಅಂಥವರೇ ಕಾರಣರಾಗ್ತಾರೆ. ಅವರ ಮೇಲೆ ದೇವರಿಗೆ ಕೋಪ ಬರ್ತದೆ. ಅವರಿಗೂ ಕೂಡ ನಾನಾ ಥರದ ನಾಚಿಕೆ, ಮಾನ ಮರ್ಯಾದೆಗೆ ಕಾರಣವಾಗಬಹುದು. ಮರ್ಯಾದೆ ಒಂದು ಕೆಡಿಸಿಕೊಳ್ಳುವುದಕ್ಕೆ ಕಾರಣ ಈ ಬಟ್ಟೆಗಳಾಗಿರ್ತವೆ. ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರಿಯರೇ. ಖಂಡಿತವಾಗಿ ಇವತ್ತು ಅನೇಕರಿಗೆ ಹೇಳಿದರೆ ಇದು ಅಂಥವರಿಗೂ ಸಿಟ್ಟು ಬರ್ತದೆ ಅಂತ, ತಾಯಿಗಳಿಗೂ ಕೂಡ ಸಿಟ್ಟು ಬರ್ತದೆ. ಒಂದ್ಸಲ ಒಂದು ಬೆಂಗಳೂರಲ್ಲಿ ಪಾಸ್ಟ್ ಹೆಂಡತಿ ಹೇಳಿದರು, ಇಲ್ಲ ಮಕ್ಕಳನ್ನ ಅವರಿಷ್ಟಕ್ಕೆ ಬಿಟ್ಟು ಬಿಡಬೇಕು ಎಂಬುದಾಗಿ. ಇದು ಖಂಡಿತವಾಗಿ ಇವರೊಂದು ಸೇವಕರ ಹೆಂಡತಿ ಅಂತ ಹೇಳೋದಕ್ಕೆ ನನಗೆ ಬಹಳ ಅವತ್ತ ಮಾತು ಕೇಳಿ ಬಹಳ ಬೇಸರವಾಯಿತು. ಆ ರೀತಿ ಆಗಬಾರ್ದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮೈ ತುಂಬ ಬಟ್ಟೆಯನ್ನು ಹಾಕೊಳ್ಳೋದು ಕಲಿತುಕೊಳ್ಳಬೇಕು. ಇದು ಬಟ್ಟೆಗಳ ವಿಚಾರ. ಹೀಗೆ ಇದರಲ್ಲಿ ಪುರುಷರು ಕೂಡ ಬಟ್ಟೆಗಳ ವಿಚಾರದಲ್ಲಿ ಇವತ್ತು ಮೊದಲಿನವರ ಬಟ್ಟೆ ಏನಾಗಿದೆ, ಮೊದಲು ಲುಂಗಿ ಬಂತು, ಆಮೇಲೆ ಶರ್ಟು ಬಂತು. ಶರ್ಟು ಸೊಂಟದಿಂದ ಸ್ವಲ್ಪ ಕೆಳಗಡೆ, ತುಂಬ ಕೆಳಗಡೆ ಇತ್ತು. ಆದರೆ ಇವತ್ತು ಇವತ್ತು ಸೇವಕರುಗಳು ಕೂಡ ಏನು ಮಾಡ್ತಾರೆ, ದೊಡ್ಡ ಪ್ಯಾಂಟ್ ಹಾಕ್ಕೊಂಡು ಸ್ವಲ್ಪ ಎದೆವರೆಗೆ ಪ್ಯಾಂಟು, ಎದೆಯಿಂದ ಮೇಲೆ ಇನ್ಸೆಂಟ್ ಮಾಡ್ತಾರೆ, ಅಲ್ಲಿ ಒಂದು ದೊಡ್ಡ ಬೆಲ್ಟ್ ಸುತ್ತುತ್ತಾರೆ. ಇದು ಕೂಡ ಇವರ ಸ್ಟೈಲ್ ಆಗಿದೆ. ಇದು ಕೂಡ ನೋಡೋವರಿಗೆ ಅಸಹ್ಯ. ಯಾವಾಗಲೂ ಸೊಂಟದಿಂದ ಕೆಳಗೆ ಮೊಣಕಾಲುವರೆಗೂ, ಅದು ಮೊಣಕಾಲಿಂದ ಸ್ವಲ್ಪ ಮೇಲೆವರೆಗೂ ಇದ್ದಂಥ ಶರ್ಟು ಕೂಡ ಹಾಕಿಕೊಳ್ಳಬೇಕು. ಇವತ್ತು ಏನು ಮಾಡ್ತಾರೆ, ಇವತ್ತು ಇನ್ಸೆಂಟ್ ಮಾಡಿ ದೊಡ್ಡ ಬೆಲ್ಟ್ ಹಾಕಿ ಒಬ್ಬೊಬ್ಬರ ಪ್ಯಾಂಟನ್ನು ನೋಡ್ತೇವೆ ನಾವು. ಏನಾಗಿದೆ, ಎದೆವರೆಗೆ, ಎದೆಯಿಂದ ಮೇಲೆ ಸಣ್ಣದಾಗಿ ಒಂದಿಷ್ಟುದ್ದ ಶರ್ಟ್ ಕಾಣ್ತಾ ಇದೆ. ಇದು ಅಸಹ್ಯ. ಯಾವಾಗಲೂ ಯೌವನಸ್ಥ ಹುಡುಗಿಯರು ಹೆಂಗಸರ ಮುಂದೆ ಈ ರೀತಿ ಬಟ್ಟೆ ಹಾಕೊಂಡು ಹೋಗುವುದು ಇದು ಇವರಿಗೆ ಬಹಳ ಚೆನ್ನಾಗಾಗಿದೆ. ಆದರೆ ಈ ರೀತಿ ಇನ್ಸೆಂಟ್ ಮಾಡೋದು ದೇವರಿಗೆ ಪ್ರೀತಿ ಎಂಬುದಾಗಿ ಇವರಿಗೆ ಗೊತ್ತಾಗಿದೆ. ಇವರ ಮನಸ್ಸು ತಿಳ್ಕೊಂಡಿದ್ದಾರೆ. ಆದ್ದರಿಂದ ನನ್ನ ಸಹೋದರರೇ, ಎಲ್ಲರ ಹಾಗೆ ಆಗಬೇಡಿ. ಖಂಡಿತವಾಗಿಯೂ ಪ್ಯಾಂಟ್ ಆಗಲಿ ಲುಂಗಿ ಆಗಲಿ ಚೆನ್ನಾಗಿ ಹಾಕಿಕೊಂಡು ಮೊಣಕಾಲುವರೆಗೆ, ಅಂದರೆ ಮೊಣಕಾಲಿಂದ ಸ್ವಲ್ಪ ಮೇಲೆವರೆಗೆ ಉದ್ದವಾದ ಶರ್ಟ್ ಹಾಕೊಳ್ಳಿ. ಇವತ್ತಿನ ಒಂದೊಂದು ಪ್ಯಾಂಟ್ಗಳನ್ನ ನೋಡ್ತೇವೆ ನಾವು. ಅವರು ಕೂತುಕೊಳ್ಳುವಾಗ ಆ ಅರ್ಧ ಪ್ಯಾಂಟು ಹಿಂದುಗಡೆ ಹೋಗಿ ಅಲ್ಲಿ ಹಿಂದುಗಡೆ ಅರ್ಧ ಕಾಣ್ತದೆ. ಬಗ್ಗಿದ್ರೆ ಅಂತೂ ಪ್ಯಾಂಟ್ ಇನ್ನು ಕೆಳಗಡೆ ಸಂಪೂರ್ಣ ಜಾರಿ ಹೋಗುವಾಗಿದೆ. ಇದು ಯೌವನಸ್ಥ ಹುಡುಗರು
ಅಥವಾ ಇದು ಹುಡುಗಿಯರು, ಪ್ರಾಯದ ಹುಡುಗಿಯರು, ಯೌವನಸ್ಥ ಮಹಿಳೆಯರು, ಇಂಥವಳಿಗೆಲ್ಲ ಭಯಂಕರ ಅಸಹ್ಯ. ದಯವಿಟ್ಟು ಇಂಥ ಬಟ್ಟೆಗಳನ್ನು ಪುರುಷರು ಕೂಡ ಹಾಕಲಿಕ್ಕೆ ಹೋಗಬೇಡಿ. ಒಂದು. ಎರಡನೇ, ಪುರುಷರು ಸ್ತ್ರೀಯರಂತೆ ಬಟ್ಟೆ ಹಾಕೊಳ್ಳೋದ್ರೆ ಅನೇಕರು ಇವತ್ತೇನು ಮಾಡ್ತಾರೆ, ನಾನಾ ಥರದ ಡ್ಯಾನ್ಸ್ ಮಾಡಿಸ್ತಾರೆ ಇವತ್ತು ಚರ್ಚ್ಗಳಲ್ಲಿ. ಈ ಡ್ಯಾನ್ಸ್ ಮಾಡೋದು ಕೂಡ ದೊಡ್ಡ ಒಂದು ತಪ್ಪಾಗಿದೆ, ದೊಡ್ಡ ಒಂದು ತಪ್ಪು. ಇದು ಮುಂದಿನ ಸಂದೇಶಗಳಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗೆ ಡ್ಯಾನ್ಸ್ ಮಾಡುವಾಗ ಅಲ್ಲಿ ಏನು ಮಾಡ್ತಾರೆ, ಸೀರೆ ಉಟ್ಕೊಳ್ತಾರೆ, ಬ್ಲೌಸ್ ಹಾಕೊಳ್ತಾರೆ ಪುರುಷರು. ಇದಕ್ಕೆ ಸ್ತ್ರೀಯರು ಪುರುಷರಂತೆ, ಪುರುಷರು ಸ್ತ್ರೀಯರಂತೆ ಬಟ್ಟೆ ಹಾಕೊಳ್ಳೋದು ದೇವರಿಗೆ ಅಸಹ್ಯ ಎಂಬುದಾಗಿ ಯೆಹೋವನ ಮುಖಾಂತರ ಇಸ್ರೇಲರಿಗೆ ದೇವರು ತಿಳಿಸಿದ್ದಾರೆ. ಹಾಗೆ ಇವತ್ತು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಮ್ಮನ್ನು ಆರಿಸಿಕೊಂಡಾಗ ನಮಗೂ ಕೂಡ ಈ ವಚನಗಳು ಅನ್ವಯಿಸ್ತವೆ. ಅದರಿಂದ ನನ್ನ ಸಹೋದರರೇ, ಖಂಡಿತವಾಗಿ ಆ ರೀತಿ ಬಟ್ಟೆ ಹಾಕೋದನ್ನು ಬಿಟ್ಟು ಪುರುಷರು ಕೂಡ ಮಾನ ಮರ್ಯಾದೆ ಮುಚ್ಚಿಕೊಂಡು ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳೋದನ್ನು ಕಲಿತುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ನಾವು ಹೋಗೋಣ. ಯಾಜಕಕಾಂಡ 19ನೇ ಅಧ್ಯಾಯ 27 ಮತ್ತು 28ನೇ ವಚನ. ಯಾಜಕಕಾಂಡ 19, 27, 28. ಶರೀರಕ್ಕೆ ಹಚ್ಚೆ ಶುಚಿಸಿಕೊಳ್ಳಬಾರದು. ಅನೇಕರು ಇವತ್ತು ಕೈಯಲ್ಲಿ ಏನು ಮಾಡ್ತಾರೆ, ಇವತ್ತು ಆ ಮಾರ್ಕೆಟಲ್ಲಿ, ನಾವು ಬೆಂಗಳೂರು ಮಾರ್ಕೆಟಲ್ಲೆಲ್ಲ ಹೋಗುವಾಗ ಸಿಟಿ ಬಸ್ ಸ್ಟ್ಯಾಂಡ್ ಮೇಲೆಲ್ಲ ಕಾಣ್ತೇವೆ, ಎಷ್ಟೋ ಜನ ಶರೀರಕ್ಕೆ ನಾನಾ ಥರದ ಚಿತ್ರಗಳನ್ನು ಅಲ್ಲಿ ಹಚ್ಚೆ ಸೂಚಿಸಿಕೊಳ್ಳುವಂಥದ್ದು. ಇದು ಕೂಡ ದೇವರಿಗೆ ಬಹಳ ಬೇಸರ. ಯಾಕೆಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ತಾಯಿ ಗರ್ಭದಿಂದ ನಮ್ಮನ್ನು ಹೊರಗಡೆ ಭೂಮಿಗೆ ಕಳಿಸುವಾಗ ಶರೀರದಲ್ಲಿ ಯಾವುದೇ ಚುಕ್ಕಿ ಇರುವುದಿಲ್ಲ, ಹಾಗೆ ಇರಬೇಕು. ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗಲೂ ಯಾವುದೇ ಚುಕ್ಕಿ ಇರಲಿಲ್ಲ. ಹಾಗೆ ಬಂದರು, ಹಾಗೆ ದೇವರು ಆರಿಸಿಕೊಂಡಂಥ ನಮಗೆ ಖಂಡಿತವಾಗಿಯೂ ಆ ಚುಕ್ಕೆಯನ್ನು ನಾವು ಹಾಕಿಸಿಕೊಳ್ಳಬಾರದು. ಅದು ದೇವರಿಗೆ ಬೇಸರ. ಒಂದು ವೇಳೆ ದೇವರ ದರ್ಶನ ಆಗೋದಕ್ಕಿಂತ ಮೊದಲು, ದೇವರನ್ನು ಅರ್ಥಕೊಳ್ಳೋದಕ್ಕಿಂತ ಮೊದಲು, ದೇವರು ನಮ್ಮನ್ನು ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಮಾಡಿಕೊಂಡಿದ್ದರೆ ಅದನ್ನು ದೇವರೇ ಕ್ಷಮಿಸಿಕೊಳ್ಳುತ್ತಾರೆ. ಅದರಲ್ಲಿ ಏನು ತಪ್ಪಿಲ್ಲ. ದೇವರ ದರ್ಶನವಾದ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಾವು ದೇವರೊಂದಿಗೆ ಪ್ರಾರ್ಥನಾ ಜೀವಿತದಲ್ಲಿ ಹೋಗ್ತಾ ಇರುವಾಗ ಖಂಡಿತವಾಗಿ ಹೆಣ್ಣಾಗಲಿ ಗಂಡಾಗಲಿ ಯಾರು ಕೂಡ ಈ ಹಚ್ಚೆಯನ್ನು ಚುಚ್ಚಿಸಿಕೊಳ್ಳಬಾರದು. ಅದು ದೇವರಿಗೆ ಬೇಸರ ಎಂಬುದಾಗಿ. ಈಗ ಇದರಲ್ಲಿ ಇನ್ನೊಂದು ವಿಷಯ, ಸ್ತ್ರೀಯರದು ಬಂಗಾರದ ವಿಷಯವನ್ನು ತಿಳಿದುಕೊಳ್ಳೋಣ. ಅನೇಕರು ಏನು ಮಾಡ್ತಾರೆ ಅಂದರೆ, ಬಂಗಾರವನ್ನು ಬೇಕಾದಷ್ಟು ಬಂಗಾರದಲ್ಲಿ ಅಲಂಕಾರ ಮಾಡಿಕೊಳ್ಳುತ್ತಾರೆ. ಯಾರು? ಸ್ತ್ರೀಯರು. ದೇವರಿಗೆ ಇದು ಕೋಪ. ಆದರೆ ವಿಮೋಚನಾ ಕಾಂಡದಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದಾಗ ದೇವರು ಹೇಳ್ತಾರೆ ಸ್ತ್ರೀಯರಿಗೆ, ನಿಮ್ಮ ಬಂಗಾರಗಳನ್ನ ತೆಗೆದುಕೊಳ್ಳಿರಿ, ನಿಮ್ಮ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಹಾಕಿರಿ ಅಂತ ಹೇಳಿದ್ದಾರೆ. ಬಂಗಾರ ಹಾಕೋದ್ರಲ್ಲಿ ಇಟ್ಟುಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಮಿತಿಮೀರಿ ಹಾಕಬಾರ್ದು, ಅದರ ಮೇಲೆ ನಂಬಿಕೆ ಇರಬಾರ್ದು, ಅದರ ಮೇಲೆ ಅಲಂಕಾರ ಇರಬಾರ್ದು. ಮಿತಿಮೀರಿ ಮನುಷ್ಯರ ತೋರಿಕೆಗೆ ಎದುರು ಹಾಕಿಕೊಳ್ಳಬಾರದು. ಸಣ್ಣದು ಹಾಕಿಕೊಳ್ಳೋದು ದೇವರಿಗೆ ಬಹಳ ಇಷ್ಟ. ಬಂಗಾರವನ್ನು ಹಾಕಿಕೊಳ್ಳಿ ಅಂತ ದೇವರೇ ಹೇಳಿದ್ದಾರೆ. ಹಾಗಿರುವಾಗ ಇವತ್ತು ಅನೇಕರು ಏನು ಮಾಡ್ತಾರೆ, ನನ್ನ ಹತ್ರ ಇಷ್ಟು ಇದೆ ಅಂತೇಳಿ ಇವತ್ತು ಪ್ರಾರ್ಥನೆಗೆ ಹೋಗೋತ್ತಿಗೆ, ಒಂದು ಮದುವೆ ಕಾರ್ಯಗಳಿಗೆ ಸಮಾರಂಭಗಳಿಗೆ ಹೋಗುವಾಗ ಸ್ತ್ರೀಯರು ಏನು ಮಾಡ್ತಾರೆ, ಈ ಬಂಗಾರವನ್ನು ಎದುರು ಕಾಣಲಿಕ್ಕೋಸ್ಕರ ನಾನು ಇಂಥವ್ರು ಅಂತ ತೋರಿಸ್ಕೊಳ್ಳೋ ಎಲ್ಲವನ್ನು ಹಾಕಿಕೊಂಡು ಹೋಗ್ತಾರೆ. ಇದು ಕಳ್ಳರ ಒಂದು ಮನಸ್ಸು ಅವರ ಮೇಲೆ ಬಿದ್ದಿರ್ತದೆ. ಅವರನ್ನು ಹಿಂಬಾಲಿಸ್ತಾರೆ. ಕಡೆಗೆ ಅವರು ಕೊಲೆಯಾಗ್ಬೋದು, ಅವರ ಗಂಡನೂ ಕೊಲೆಯಾಗ್ಬೋದು, ಮನೆಯೂ ಕಳ್ಳತನ ಆಗ್ಬೋದು. ಕಾರಣ ಈ ಬಂಗಾರ. ಆದ್ದರಿಂದ ಮನೆಯಲ್ಲೇ ಇಟ್ಟುಕೊಳ್ಳಿ. ಹೊರಗೆ ಹೋಗುವಾಗ ಒಂದು ಚಿಕ್ಕದಾಗಿ ಚೈನು ಇಂಥದನ್ನೆಲ್ಲ ನೀವು ಉಪಯೋಗಿಸಿಕೊಳ್ಳಿ, ದೊಡ್ಡದಾಗಿ ಹಾಕಿಕೊಂಡು ಹೋಗಬೇಡಿ. ಒಂದು. ಎರಡನೇ ವಿಷಯ ಏನಪ್ಪ ಅಂದರೆ, ವಿಪರೀತ ಬಂಗಾರಗಳಿಂದ ಅಲಂಕಾರ ಮಾಡಿಕೊಂಡು ಹೋದರೆ, ಸಭೆಗಳಿಗೆ ಪ್ರಾರ್ಥನೆಗೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ, ಅಂಥವರ ಕಣ್ಣುಗಳು ಬೇರೆ ಸ್ತ್ರೀಯರ ಮೇಲೆ, ಹುಡುಗಿಯರ ಮೇಲೆ ಇರ್ತದೆ. ನನ್ನ ಹತ್ರ ಇಂಥ ಚೈನ್ ಇದೆ, ಇಂಥ ವಾಳೆ ಇದೆ, ಇಂಥ ಜುಮ್ಕಿ ಇದೆ, ಇಂಥ ಪತಾಕೆಗಳಿದೆ, ಇಂಥ ನಕ್ಲಿಸುಗಳಿವೆ, ಹೌದು ಯಾರ ಕುತ್ತಿಗೆಯಲ್ಲಿ ಏನಿದೆ ಯಾರು ಅಂತೇಳಿ ಇವರ ಕಣ್ಣುಗಳೆಲ್ಲ ಏನಾಗಿರ್ತದೆ, ಬೇರೆ ಸ್ತ್ರೀಯರ ಮೇಲೆ ಇರುತ್ತದೆ. ಆಗ ಇವರ ಮನಸ್ಸು ಏನಾಯಿತು, ಬಂಗಾರದ ಮೇಲೆ ಆಯಿತು. ಇದಕ್ಕೆ ಜಪನ್ಯ ಪ್ರವಾದಿ ಮೂಲಕ ದೇವರು ಹೇಳಿದ್ದಾರೆ, ಅವರು ಬಂಗಾರಗಳಿಂದ ಗರ್ವಿಷ್ಠರಾದರು. ಅವರ ನಾಶನದ ಸಮಯದಲ್ಲಿ
ಬಂಗಾರಗಳನ್ನು ರಕ್ಷಿಸಕ್ಕೆ ಬರುವುದಿಲ್ಲ, ಅದುವೇ ಅವರಿಗೆ ಮುಳುವಾಗಬಹುದು ಎಂಬುದಾಗಿ. ಹಾಗೆ ಇವತ್ತು ನೋಡೋಣ, ಅನೇಕ ದೊಡ್ಡ ದೊಡ್ಡ ಕಾಯಿಲೆಗಳು ಹಿಡಿದಾಗ, ಸುನಾಮಿ, ಚಂಡಮಾರುತ, ಬಿರುಗಾಳಿ, ಕೊರೋನಾ ಬಂತು, ಬಂಗಾರವನ್ನೆಲ್ಲ ಹೊರಗೆ ತೆಗೆದು ಬಿಸಾಡಿದ್ದನ್ನು ಹೊರ ದೇಶಗಳಲ್ಲಿ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಹೌದು, ಅದು ನೀವು ಕೂಡ ನೋಡಿದ್ದೀರಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇದೊಂದು ಅಲಂಕಾರವನ್ನು ಮಾಡಿಕೊಳ್ಳಬಾರದು. ಹಾಗೆ ಆಗ ಅಲ್ಲಿ ಏನೂ ಇಲ್ಲದಂತಂದು ಬಡವರು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಇರೋರು ಹಾಕಿಕೊಂಡಿರ್ಬೋದು, ಹಾಕಿಕೊಳ್ಳದೇ ಇರ್ಬೋದು, ಅವರು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಅವರ ಮನಸ್ಸು ದೇವರ ಕಡೆಗೆ ಇರ್ತದೆ. ಆಗ ಇಂಥ ಅಲಂಕಾರ ಮಾಡೋರ ಅವರ ಮನಸ್ಸು ಯಾರ ಮೇಲೆ ಇರ್ತದೆ? ಈ ಬಂಗಾರದ ಮೇಲೆ ಇರ್ತದೆ, ದೇವರ ಮೇಲೆ ಮನಸ್ಸು ಇಲ್ಲ. ಆಗ ದೇವರೊಂದು ಪ್ರೀತಿ, ನಿಜವಾಗಿ ಬಂಗಾರವನ್ನು ಮರೆತು ಸಂಪೂರ್ಣವಾಗಿ ದೇವರಲ್ಲಿ ಮನಸ್ಸಿಟ್ಟು ಯಾರು ಭಯ ಭಕ್ತಿಯಿಂದ ಪ್ರೀತಿಸ್ತಾರೋ ಅವರ ಮೇಲೆ ದೇವರ ಒಂದು ಮನಸ್ಸಿರುತ್ತದೆ. ಆದ್ದರಿಂದ ನನ್ನ ಸಹೋದರಿಯರೇ, ಖಂಡಿತವಾಗಿ ಬಂಗಾರದ ಮೇಲೆ ಇರುವುದು ಒಳ್ಳೆಯದೇ. ಅದನ್ನು ವಿಪರೀತ ಹಾಕ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ತೋರಿಸಿಕೊಡುವಂಥದ್ದು, ಅದರ ಮೇಲೆ ಭರವಸೆ ಇಡಬೇಡಿ. ದೇವರು ಭೂಮಿಯ ಒಳಗಡೆ ಬಂಗಾರವನ್ನು ಇಟ್ಟಿದ್ದಾನೆ, ಮನುಷ್ಯರಿಗೆ ಸಿಕ್ಕುವ ಹಾಗೆ ಮಾಡಿದ್ದು ಕೂಡ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬೆಳ್ಳಿಯ ವಿಷಯಗಳಲ್ಲಿ ಕೂಡ ಹಾಗೆಯೇ ಆಗಿದೆ. ಬೆಳ್ಳಿಯಿಂದಲೂ ಕೂಡ ಜಾಸ್ತಿ ಅಲಂಕಾರ ಮಾಡಿಕೊಳ್ಳಬಾರದು. ಇನ್ನು ಸುಗಂಧ ದ್ರವ್ಯಗಳು, ನಾನಾ ರೀತಿಯ ಫೇರ್ ಆ್ಯಂಡ್ ಲವ್ಲಿ ಅಂತ ಇನ್ಯಾವುದೋ ಯಾವುದೆಲ್ಲ ನನಗೆ ಸರಿ ಗೊತ್ತಿಲ್ಲ, ಇಂಥದರಿಂದಲೂ ಕೂಡ ಅಲಂಕಾರವನ್ನು ಮಾಡಿಕೊಳ್ಳಬಾರದು. ಸ್ವಲ್ಪ ಹಾಕ್ಕೊಂಡು ಏನೋ ಒಂದು ಚರ್ಮ ಶುದ್ಧೀಕರಣಕ್ಕೆ ಇರ್ಬೋದು, ಅಥವಾ ಇನ್ನು ಏನಾದರೂ ಒಂದು ಇರ್ಬೋದು, ಸ್ವಲ್ಪ ಹಾಕಿಕೊಳ್ಬೇಕು. ಅದರಲ್ಲೇ ಯಾವಾಗಲೂ ಅಲಂಕಾರ ಮಾಡಿಕೊಳ್ಳಬಾರದು. ಇನ್ನೊಂದು ವಿಷಯಗಳು ಏನಪ್ಪ ಅಂದರೆ, ಈ ಬಣ್ಣಗಳು, ತುಟಿಗೂ ಬಣ್ಣ ಹೊಡ್ಕೊಳ್ಳೋದು, ಕಾಲಿಗೆ ಉಗುರುಗಳಿಗೂ ಬಣ್ಣ ಹೊಡ್ಕೊಳ್ಳೋದು, ಕೈ ಉಗುರುಗಳಿಗೂ ಬಣ್ಣ ಹೊಡ್ಕೊಳ್ಳೋದು, ಆಮೇಲೆ ಮುಖಕ್ಕೆ ನಾನಾ ಥರದ ಬಣ್ಣಗಳನ್ನು ಹಾಕ್ಕೊಳ್ಳೋದು, ಇದು ಕೂಡ ದೇವರಿಗೆ ಅಸಹ್ಯ. ನನ್ನ ಸಹೋದರಿಯರ ಭಾಳ ಯೋಚನೆ ಮಾಡೋಣ. ಇವತ್ತು ಕಾಲುಗಳಿಗೆ ಬಣ್ಣ, ಕಾಲು ಉಗುರುಗಳಿಗೆ ಬಣ್ಣ, ಕೈ ಉಗುರುಗಳಿಗೆ ಬಣ್ಣ, ತುಟಿಗಳಿಗೆ ಬಣ್ಣ, ನಾನಾ ರೀತಿ ಮುಖಕ್ಕೆ ಬಣ್ಣ. ಇದು ಯಾರನ್ನು ಸೂಚಿಸ್ತದೆ? ನನ್ನ ಸಹೋದರಿಯರೇ, ನಾನು ಖಂಡಿತವಾಗಿ ಇದನ್ನು ಹೇಳೋದಿಲ್ಲ, ನಿಮಗೆ ಅರ್ಥ ಮಾಡಿಕೊಳ್ಳಬಹುದಿಲ್ಲ, ನೀವೇ ತಿಳ್ಕೊಳ್ಳಿ. ದಯವಿಟ್ಟು ದೇವರಿಂದ ಕರೆದವರು ನೀವಾಗಿರುವುದಾದರೆ, ದೇವರನ್ನೇ ನೀವು ಹಿಂಬಾಲಿಸುವುದಾದರೆ ಈ ಒಂದು ಅಲಂಕಾರ ಬಣ್ಣಗಳಿಗೂ ಹೋಗಬೇಡಿ. ಇದು ಕೂಡ ದೇವರಿಗೆ ಬಹಳ ಬೇಸರವಾದಂಥ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬಂಗಾರದ ವಿಷಯದಲ್ಲಿ ಇನ್ನೊಂದು ವಿಷಯ, ಇವತ್ತು ವಾಲೆ ಕೂಡ ಹಿರಿಯರ ಹಾಗೆ ಸಣ್ಣ ವಾಲೆ ಹಾಕ್ಕೊಂಡು ಸಣ್ಣ ಚೈನ್ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣ್ತಾರೆ. ಬೇಕಾದರೆ ನಿಮ್ಮನ್ನು ನೀವೇ ಒಂದು ಸಣ್ಣ ಚೈನ್ಗಳು, ಸಣ್ಣ ವಾಳೆಗಳು, ಸಣ್ಣ ಮೂಗುತಿಗಳು ಹಾಕ್ಕೊಂಡು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಅದೇ ಒಂದು ದೊಡ್ಡದಾಗಿ ಹಾಕ್ಕೊಂಡು ನಿಮ್ಮ ಮುಖವನ್ನು ನೋಡಿ ಆವಾಗ ಹೇಗೆ ಆಗ್ತದೆ ಅಂತೇಳಿ ನಿಮಗೆ ಅರ್ಥವಾಗಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಬಂಗಾರ ಇಲ್ಲದವರು ಏನು ಮಾಡ್ತಾರೆ, ಇವತ್ತು ಈ ಹಳ್ಳಿಗಳಲ್ಲಿ ಹೆಂಗಸರು ಯಾವುದೆಲ್ಲ ಈ ಲೋಡ್ ಗೋಲ್ಡ್ಗಳನ್ನ ಬಂಗಾರ ಚೈನ್ ಮಾರಿಕೊಂಡು ಬರ್ತಾರೆ, ಅದನ್ನು ತೆಗೆದು ಉದ್ದ ಹಾಕೊಳ್ತಾರೆ. ನಾನಾ ಥರದ ಕಲರ್ಗಳನ್ನು ತಾಯಂದಿರು ಕೂಡ ಅದನ್ನು ಮಕ್ಕಳಿಗೆ ತೊಡಿಸ್ತಾರೆ. ಅಸಹ್ಯವಾಗ್ತದೆ. ನಾನು ಒಂದೆರಡು ಮಕ್ಕಳಿಗೆ ಒಂದ್ಸಲ ಹೇಳಿದಾಗ ಆ ಯೌವನಸ್ಥ ಮಕ್ಕಳು, ಅವರಿಗೂ ಅವರ ತಾಯಿಗೂ ನನ್ನ ಮೇಲೆ ಕೋಪ ಬಂದು, ಮಕ್ಕಳು ಅದು ಹಾಕಿದ್ರು ಏನಾಗ್ತದೆ, ದೇವರು ಬೇಡ ಅಂತ ಹೇಳಿದ್ರೆ ಎಂಬ ಪ್ರಶ್ನೆ ಮಾಡಿದರು. ನನ್ನ ಸಹೋದರಿಯರೇ, ಅಲ್ಲಿಂದ ಹೇಳೋದನ್ನೇ ಬಿಟ್ಟೆ. ಇವತ್ತಂಥವರು ದೇವರಿಂದ ದೂರವೇ ಹೋಗಿದ್ದಾರೆ ವಿನಃ ಪ್ರಾರ್ಥನಾ ಜೀವಿತದಲ್ಲಿ ಇಲ್ಲ. ಆದ್ದರಿಂದ ಬಹಳ ಎಚ್ಚರವನ್ನು ವಹಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಜ್ಯೋತಿಷವನ್ನು ಕೇಳಬಾರದು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಮಾಯಾ ಮಂತ್ರ ಜ್ಯೋತಿಷ ತಾತಿ ತಗಡು ಮನೆಗಳಿಗೆ ಮಂತ್ರ ಮಾಡಿಸೋದು ದೇವರಿಗೆ ಬಹಳ ಕೋಪ. ಏನಿದ್ರು ಆಸ್ಪತ್ರೆ, ಎರಡನೇ ದೇವರಲ್ಲಿ ಪ್ರಾರ್ಥನೆ. ಈ ಕಾಯಿಲೆ ನನಗೆ ಯಾಕೆ ಬಂತು, ಯಾವುದರಿಂದ ಬಂತು ಅಂತ ತಿಳ್ಕೊಂಡು, ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಬರ್ಬೋದು, ಸೈತಾನದಿಂದಲೂ ಬರಬಹುದು. ಸರಿಯಾಗಿ ದೇವರ ವಾಕ್ಯ ಅರಿತವರೊಂದಿಗೆ ಅದನ್ನು ಖಂಡಿತವಾಗಿ ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ ನಡೆಸಿ ಅವರಿಂದ
ಪರಿಹಾರವನ್ನು ತಿಳ್ಕೊಂಡು ಮುಂದರಿಯಬೇಕು. ಅದಲ್ಲದೆ ಮಾಯಾ ಮಂತ್ರ ಜ್ಯೋತಿಷ ಇನ್ನಿತರ ಹೋದರೆ ಅದು ಒಂದು ಸೈತಾನ್ ಕಾರ್ಯ, ಅದು ಒಂದು ವಿಗ್ರಹಾರಾಧನೆ. ಖಂಡಿತವಾಗಿ ಹೋಗಬಾರದು. ನಿಮ್ಮ ಮನೆ ಸರಿ ಇಲ್ಲ ಅಂತೇಳಿ ಆಗ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದ್ದರು, ಆಗ ದೇವರು ಕೆಟ್ಟವನ ಭೂಮಿಯನ್ನು ಕೆಟ್ಟದಾಗಿ ಸೃಷ್ಟಿ ಮಾಡಿದ್ದಾರ? ಇಲ್ಲ, ಎಲ್ಲವೂ ಒಂದೇ. ನಮ್ಮ ಪಾಪಗಳೇ ನಮಗೆ ಇವತ್ತು ತೊಡಕಾಗಿ ಬರ್ತಾ ಇದೆ. ಯೆಶಾಯ 59ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದುವಾಗ ಅಲ್ಲಿ ನಮ್ಮ ಪಾಪಗಳೇ ನಮಗೆ ಶಿಕ್ಷೆ ಕೊಡ್ತದೆ ಹೊರತು ಯಾವುದೇ ಮನೆ ಶಿಕ್ಷೆ ಕೊಡುವುದಿಲ್ಲ, ಯಾವುದೇ ಶಿಕ್ಷೆ ನಮಗೆ ಕೊಡುವುದಿಲ್ಲ. ಯಾವುದೇ ಮಾಯಾ ಮಂತ್ರ ಜ್ಯೋತಿಷ ಈ ಪೂಜಾರಿಗಳಿಂದ ನಮಗೆ ಪರಿಹಾರ ಆಗಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಿಷಯವು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ಚೆನ್ನಾಗಿ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಒಂದು ವೇಳೆ ತಪ್ಪಿ ಹೋಗಿದ್ದರೆ ಅವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಬದಲಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸುವಂತಾಗಲಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ಅಥವಾ ಗೊತ್ತಿಲ್ಲದ ಇತರರಿಗೂ ಕೂಡ ಇದರ ಪರವಾಗಿ ಸಾಕ್ಷಿ ನುಡಿಯುವಂತಾಗಲಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲಿಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಇವರೆಲ್ಲವರನ್ನು ಕ್ಷಮಿಸಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.